ಆನ್ಲೈನ್ ವ್ಯಾಪಾರದ ಬಗ್ಗೆ ಕಹಿ ಸಿಹಿ ತಿಳಿಯೋಣ ಬನ್ನಿ. ಇತ್ತೀಚಿನ ದಿನಗಳಲ್ಲಿ ಯುವಕರು ಅಂತ ಮಾತ್ರೆ ಬರ್ತದೆ, ಆಮೇಲೆ ಟ್ರಮಾಡಾಲ್ ಮಾತ್ರೆ ಅಂತ ಬರ್ತದೆ, ಅಲ್ಪ್ರಜೋಲಾಮ್ ಅಂತ ಟ್ಯಾಬ್ಲೆಟ್ ಬರ್ತದೆ. ಇಂತ ಇನ್ನು ಹಲವಾರು ಮಾತ್ರೆಗಳಿದೆ. ಬಂಧುಗಳೇ, ಜನಜಾಗೃತಿ ಪಬ್ಲಿಕ್ ಚಾನಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ. ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಮುಷ್ಕರ ನಡೀತಾ ಇದೆ. ಇದಕ್ಕೆ ಕಾರಣ ಏನು ಅಂತ ನಾವು ಪರಿಶೀಲನೆ ಮಾಡಿದಾಗ ಆನ್ಲೈನ್ ವ್ಯಾಪಾರ, ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ವ್ಯಾಪಾರ ತುಂಬಾ ಹೆಚ್ಚಾಗಿದೆ. ಈ ಒಂದು ಆನ್ಲೈನ್ ವ್ಯಾಪಾರದಿಂದ ಸಾಮಾನ್ಯವಾಗಿ ಮೆಡಿಕಲ್ ಸ್ಟೋರ್ನ ನಡೆಸ್ತಕ್ಕಂಥವ್ರಿಗೆ ಬಹಳ ತೊಂದರೆ ಆಗಿದೆ. ಕಾರಣ ಇಷ್ಟೇ, ಮೆಡಿಕಲ್ ಸ್ಟೋರ್ ಅವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಿಸ್ಕ್ರಿಪ್ಷನ್ ಇಲ್ದಿರ ಯಾವುದೇ ರೀತಿ ಔಷಧಿಗಳನ್ನ ಕೊಡ್ತಾ ಇಲ್ಲ. ಆದರೆ ಆನ್ಲೈನ್ ಅಲ್ಲಿ ಇದಕ್ಕೆ ತದ್ವಿರುದ್ಧ. ಅವರು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ರೆ ಸಾಕು, ಸರಿಸುಮಾರು ಅರ್ಧ ಗಂಟೆ ಒಳಗಡೆ ನಿಮ್ಗೇನು, ನಿಮ್ಗ ಅಥವಾ ಕಾಯಿಲೆ ಇದೆಯಾ ಇಲ್ವಾ ಏನನ್ನೂ ವಿಚಾರಣೆ ಮಾಡಲ್ಲ. ಡೈರೆಕ್ಟ್ ಆಗಿ ಯಾವುದೇ ಒಂದು ಔಷಧಿ ಆಗ್ಲಿ, ಅದು ನಿದ್ರೆ ಮಾತ್ರೆ ಆಗಿರ್ಬೋದು ಅಥವಾ ಕೆಲವೊಂದು ಯಾವುದು ಡಾಕ್ಟರರ ಆದೇಶ ಇಲ್ದಿರ, ಅವರ ಪ್ರಿಸ್ಕ್ರಿಪ್ಷನ್ ಇಲ್ದಿರ ತಗೊಂಬೇಕೋ ಅಂತವನ್ನ ಬಿಟ್ಟು ಎಲ್ಲವನ್ನೂ ಅವರು ಸಪ್ಲೈ ಮಾಡ್ತಾರೆ. ಹಂಗಾಗಿ ಅದರ ಬಗ್ಗೆ ಈ ಒಂದು ಸಂಘ ಸಂಸ್ಥೆ ಬಹಳ ಹೋರಾಟ ಮಾಡ್ತಾ ಇದೆ ಸಾರ್ವಜನಿಕರಿಗೋಸ್ಕರ. ದಯವಿಟ್ಟು ಅದರ ಬಗ್ಗೆ ಇವತ್ತಿನ ದಿವಸ ನಾವು ಕೆಂಗೇರಿ ಔಷಧಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷರು ಹಾಗೂ ಬೆಂಗಳೂರು ಜಿಲ್ಲಾ ಔಷಧಿಗಳ ವ್ಯಾಪಾರಿಗಳ ಸಂಘದ ಸದಸ್ಯರಾದಂತಹ ಮಂಚಣ್ಣನವರು ಇದ್ರ ಬಗ್ಗೆ ನಮಗೆ ಉತ್ತಮವಾದ ಮಾಹಿತಿ ಕೊಟ್ಟರು. ಅದರ ಮಾಹಿತಿಯನ್ನ ನಾವು ನಿಮಗೂ ತಿಳಿಸ್ತೀವಿ. ಬನ್ನಿ ಒಮ್ಮೆ ಅವ್ರನ್ನ ಸಂದರ್ಶನ. ಸರ್ ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಮಂಚಯ್ಯ ಅಂತ, ಕೆಂಗೇರಿ ಔಷಧ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ. ಸರ್, ಇವತ್ತಿನ ದಿವಸ ಅಖಿಲ ಭಾರತ ಔಷಧ ವ್ಯಾಪಾರಿಗಳ ಸಂಘದವರು ಮುಷ್ಕರನ ಕರೆದಿದ್ದಾರೆ. ಇದಕ್ಕೆ ಕಾರಣ ಏನು? ಕಾರಣ ಏನಂದ್ರೆ, ಇವತ್ತು ಆನ್ಲೈನ್ ನಲ್ಲಿ ಯಥೇಚ್ಛವಾಗಿ ಕೆಲವೊಂದು ಔಷಧಿಗಳು ಮಾರಾಟ ಆಗ್ತಾ ಇದೆ. ಯಾವ ಔಷಧಿಗಳಂದ್ರೆ ಕೆಲವನ್ನ ನಾವು ವಿವರಿಸಿ ಹೇಳ್ಬೇಕು ಅಂದ್ರೆ ಅಲ್ಪ್ರಜೋಲಾಮ್ ಅಂತ ಟ್ಯಾಬ್ಲೆಟ್, ನೈಟ್ರೋವಿಟ್ ಟ್ಯಾಬ್ಲೆಟ್ ಅಂತ ಬರುತ್ತೆ. ಇನ್ನು ಹಲವಾರು ಔಷಧಿಗಳು ಆನ್ಲೈನ್ ಬರ್ತದೆ. ಅದಕ್ಕೆ ಯಾವುದೇ ವೈದ್ಯರ ಸಲಹಾ ಚೀಟಿ ಇರೋದಿಲ್ಲ. ಸಲಹಾ ಚೀಟಿ ಇರಲ್ಲ ಅಂತ ಏನಂತ ಅಂದ್ರೆ ಅಧಿಕೃತವಾಗಿರ್ತಕ್ಕಂಥ ಚೀಟಿ ಇರೋದಿಲ್ಲ. ಅವ್ರು ಯಾವ್ದೋ ಒಂದು ಚೀಟಿ ತಂದು ಕೊಡ್ತಾರೆ, ಅದರ ಬೇಸಿಸ್ ಅಲ್ಲಿ ಕಳಿಸ್ತಾರೆ. ಇವಾಗ ನಾವು ಬೆಂಗಳೂರು ಕೂತ್ಕೊಂಡು ಬಾಂಬೆಯಿಂದ ಐಟಮ್ ತರಿಸ್ಬೋದು, ಡೆಲ್ಲಿಯಿಂದ ಐಟಮ್ ತರಿಸ್ತಿದ್ದಾರೆ. ಅದರ ಸಾಕಷ್ಟು ಉದಾಹರಣೆಗಳು ನಮ್ಮಲ್ಲಿ ಇದೆ. ಆನ್ಲೈನ್ ನಲ್ಲಿ ಇರೋದ ಮಾರಾಟ ಮಾಡೋದನ್ನ ನಿಲ್ಲಿಸಿ ವೈದ್ಯರ ಸಲಹಾ ಚೀಟಿಯನ್ನ ಆ ಕಾರಣದಿಂದ ನಾವು ಆನ್ಲೈನ್ ಅಲ್ಲಿ ಬೇಡ ಅಂತ ಅಂದ್ಬಿಟ್ಟು ನಾವು ನಿಲ್ಲಿಸ್ತಾ ಇದೀವಿ. ಆದ್ರಿಂದ ಬಂದನ್ನ ಮಾಡ್ತಾ ಇದೀವಿ. ಆದ್ರೆ ನಾವು ಅಂಗಡಿ ಬಂದ್ ಮಾಡ್ತಾ ಇಲ್ಲ. ನೈತಿಕವಾಗಿ ಬೆಂಬಲ ನೀಡಿ ನಾವು ಅಂಗಡಿಗಳು ಓಪನ್ ಮಾಡಿ ವ್ಯಾಪಾರವನ್ನು ಮಾಡ್ತಾ ಇದೀವಿ. ನಾವು ಆನ್ಲೈನ್ ಇಂದ ವ್ಯವಹಾರ ಆಗೋದ್ರಿಂದ ಏನಂತ ಪ್ರಾಬ್ಲಮ್ ಆಗುತ್ತೆ ಏನಂದ್ರೆ, ಇತ್ತೀಚಿನ ದಿನಗಳಲ್ಲಿ ಯುವಕರುಗಳು ತಮ್ಮ ತಂದೆ ತಾಯಿಗಳಿಗೆ ಅಥವಾ ಇನ್ನು ಯಾರೇ ಸ್ನೇಹಿತರಿಗಾಗಲಿ ಗೊತ್ತಿಲ್ದಿರ್ತಕ್ಕಂಥ ಔಷಧಿಗಳನ್ನ ತಂದು ಅವರೇ ತಂದು ಉಪಯೋಗಿಸ್ಕೊಂಡು ಆ ಕಾರಣದಿಂದ ಎಷ್ಟೋ ಸಂಸಾರಗಳು ಇವತ್ತು ಬೀದಿ ಪಾಲಾಗ್ಬಿಟ್ಟಿದೆ. ಉದಾಹರಣೆಗೆ ನಮ್ಮ ಕಣ್ಣು ಮುಂದೆ ಎಷ್ಟೋ ನಿದರ್ಶನಗಳು ಬಂದಿದೆ. ವಿತೌಟ್ ಚೀಟಿ ಇಲ್ದರೆ ನಾವು ಕೊಡೋದಿಲ್ಲ. ಅಂತ ಪರಿಸ್ಥಿತಿನಲ್ಲಿ ಆನ್ಲೈನ್ ನಲ್ಲಿ ನಿಮ್ಗೆ ಯಾವ್ದೋ ಡಾಕ್ಟರ್ ಸಲಹೆ ಚೀಟಿಯನ್ನ ಮಾಡಿಕೊಂಡು ಇವರೇ ಸ್ವಂತ ಪ್ರಿಪೇರ್ ಮಾಡಿಕೊಂಡು ಅದನ್ನ ಕೊಡ್ತಾ ಇರ್ತಾರೆ. ಆ ಕೊಟ್ಟಾಗ ಮಕ್ಕಳ ಮೇಲೆ ದುಷ್ಪರಿಣಾಮ ಬೀರಿ ಅವರು ತಪ್ಪು ದಾರಿಗೆ ಹೋಗಿ ನಿದರ್ಶನಗಳಿವೆ. ಸರ್, ಯುವಕರು ಉಪಯೋಗಿಸಬಾರದು ಅಥವಾ ಉಪಯೋಗಿಸ್ಬೇಕು ಅಂತ ಇರ್ಬೇಕಂತದ ಔಷಧಿಗಳು ಅಥವಾ ಅವರು ಉಪಯೋಗಿಸದೇ ಇರ್ತಕ್ಕಂಥ ಔಷಧಿಗಳ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಪೆಂಟಡಾಲ್ ಅಂತ ಮಾತ್ರೆ ಬರ್ತದೆ, ಆಮೇಲೆ ಟ್ರಮಾಡಾಲ್ ಮಾತ್ರೆ ಅಂತ ಬರ್ತದೆ, ಅಲ್ಪ್ರಜೋಲಾಮ್ ಅಂತ ಟ್ಯಾಬ್ಲೆಟ್ ಬರ್ತದೆ. ಇನ್ನು ಹಲವಾರು ಮಾತ್ರೆಗಳಿದೆ. ಇಂಥ ಹಲವಾರು ಔಷಧಿಗಳಿದೆ. ಅದನ್ನ ಇವರು ಹುಡುಗರು ಮಕ್ಕಳುಗಳು ತಗೊಂಡು ದಾರಿ ತಪ್ತಾ ಇದ್ದಾರೆ. ಇದನ್ನ ಆದಷ್ಟು ಬೇಗ ನಾವು ತಡೆಗಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಆನ್ಲೈನ್ ಅನ್ನ ವ್ಯವಸ್ಥೆನ ನಿಲ್ಲಿಸಿ ಅಂತ ನಾವು ಸರ್ಕಾರನ ಹಲವಾರು ಬಾರಿ ಕೇಳ್ಕೊಂಡಿದ್ದೀವಿ. ನಮ್ಮ ಈಗಿರ್ತಕ್ಕಂಥ ಆಯುಕ್ತರು ಅದರ ಬಗ್ಗೆ ಗಮನ ಹರಿಸಿ ಅಂತ ಹೇಳಿದ್ದಾರೆ. ಸರ್, ಇವಾಗ ನೀವು ತಿಳಿಸಿದಂತಹ ಔಷಧಿಗಳು ಮಾರಕವಾದ ಔಷಧಿಗಳು ಯುವ ಪೀಳಿಗೆಗೆ, ಇದರ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇದೆಯಾ? ಇದಕ್ಕೆ ತುಂಬಾ ಮಾಹಿತಿ ಇದೆ. ಮಾಹಿತಿ ಇದ್ರೂ ಏನಾಗಿದೆ, ಕೆಲವೊಂದು ಮಾಹಿತಿ ಕೊರತೆನೂ ಇದಾವೆ.
ಯಾಕೆಂದ್ರೆ ಎಲ್ಲಿ ಸಿಗ್ತಾ ಇದೆ ಅನ್ನೋದನ್ನ ಅವ್ರಿಗೆ ಯಾರು ಹೇಳ್ತಾ ಇಲ್ಲ. ತಗೊಂಡ ವ್ಯಕ್ತಿ ಯೂಸ್ ಮಾಡಿದಾನೆ, ಆ ವ್ಯಕ್ತಿ ಸಿಕ್ಕಾಕೊಳ್ತಾನೆ, ಆದ್ರೆ ಆ ವ್ಯಕ್ತಿ ನಮಗೆ ಅದನ್ನ ಎಲ್ಲಿ ಸಿಕ್ತು ಅನ್ನೋದನ್ನ ಹೇಳ್ತಾ ಇಲ್ಲ. ಅದು ಒಂದು ಮಾಹಿತಿ ಸ್ವಲ್ಪ ಕೊರತೆ ಇದೆ. ಆ ಕೊರತೆ ನೀಗಿದ್ರೆ ಕ್ಲಿಯರ್ ಆಗಿ ನಮ್ಮನ್ನ ನಿಲ್ಲಿಸಬಹುದು. ಆನ್ಲೈನ್ ನಲ್ಲಿ ದುರುಪಯೋಗಗಳು ಯಾವ್ಯಾವ ರೀತಿ ನಡೀತಾ ಇದೆ ಅಂತ ನಿಮ್ ಗಮನಕ್ಕೆ ಬಂದಿದೆ? ಈಗ ನಾವು ಒಂದು ಔಷಧಿ ಕೊಡಬೇಕು ಅಂತಂದ್ರೆ ವೈದ್ಯರ ಸಲಹಾ ಚೀಟಿ ತಗೊಂಡು ಅದರ ಮೇಲೆ ಯಾವುದೇ ಮೆಡಿಸಿನ್ ಇರಲಿ ಒಂದು ಸೀಲ್ ಹಾಕ್ತಿವಿ. ಸೀಲ್ ಹಾಕ್ಬಿಟ್ಟು ಯಾವ ಡೇಟ್ ಅಲ್ಲಿ ನಾವು ಕೊಟ್ಟಿದ್ದೀವಿ ಅದನ್ನ ಮೆನ್ಷನ್ ಮಾಡ್ತೀವಿ. ಆ ಮೆನ್ಷನ್ ಆದ್ಮೇಲೆ ಆ ಚೀಟಿಗೆ ಮತ್ತೆ ನಾವು ಯಾವುದೇ ಕಾರಣಕ್ಕೂ ಔಷಧಿ ಕೊಡೋದಿಲ್ಲ. ಇದು ಒಂದು ಈ ವ್ಯವಸ್ಥೆ ಆನ್ಲೈನ್ ನಲ್ಲಿ ಇರೋದಿಲ್ಲ. ನೀವು ಯಾವ ಡಾಕ್ಟರ್ ಬೇಕಾದ್ರೂ ಯಾವುದೇ ಡಾಕ್ಟರ್ ಚೀಟಿಗಳನ್ನ ನೀವು ಅಪ್ಲೋಡ್ ಮಾಡಿದ್ರೆ ಅವ್ರ ಔಷಧಿಗಳನ್ನ ಕೊಡ್ತಾ ಇದ್ದಾರೆ. ಅದು ಒಂದು ದೊಡ್ಡ ಕಂಟಕ ಆಗಿದೆ. ಆ ಕಂಟಕದ ಒಂದು ತೆಗೆದ್ರೆ ಆಲ್ಮೋಸ್ಟ್ ನಮ್ಮಲ್ಲಿ ಒಳ್ಳೆ ದಿನಗಳು ಬರ್ಬೋದು ಅಂತ ಅನಿಸ್ತದೆ. ಮತ್ತೆ ಈ ರಿಯಾಯಿತಿ ದರಗಳಲ್ಲಿ ಆನ್ಲೈನ್ ಅಲ್ಲಿ ತುಂಬಾ ವ್ಯತ್ಯಾಸ ಇದೆ, ಮತ್ತೆ ಮೆಡಿಕಲ್ ಸ್ಟೋರ್ ಅಲ್ಲಿ ಮಾರಾಟದ ರೇಟು ಸಹ ವ್ಯತ್ಯಾಸ ಇದೆ. ಇದ್ರ ಬಗ್ಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಈಗ ನಮ್ಮಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ, ನಮ್ಮ ಔಷಧಿ ವ್ಯಾಪಾರಿಗಳ ಹತ್ರ ಬಂದಾಗ ಡಾಕ್ಟರ್ ಏನ್ ಔಷಧಿ ಬರೆದಿರ್ತಾರೆ ಅಂದ್ರೆ, ಒಂದು ವೇಳೆಗೆ ಅಗುಮೆಂಟಿನ್ ಟ್ಯಾಬ್ಲೆಟ್ ಅಂತ ಬರೆದಿದ್ರೆ ನಾವು ಅಗುಮೆಂಟಿನೇ ಕೊಡ್ತೀವಿ. ಆದ್ರೆ ಆನ್ಲೈನ್ ನಲ್ಲಿ ಆತರ ಇಲ್ಲ. ಅವ್ರು ಯಾವುದೋ ಒಂದು ಸಬ್ಸ್ಟಿಟ್ಯೂಟ್ ಔಷಧಿ ಕೊಡ್ತಾರೆ. ಆ ಔಷಧಿ ಕೊಟ್ಟಾಗ ಅವ್ರಿಗೆ 20 ಇರ್ಬೋದು, 50 ಇರ್ಬೋದು, 60% ಡಿಸ್ಕೌಂಟ್ ಕೊಡ್ಬೋದು, ಇಲ್ಲ ಅಂತಲ್ಲ. ನಾವು ಬ್ರಾಂಡೆಡ್ ಮೆಡಿಸಿನ್ ಮಾರಾಟ ಮಾಡುವಾಗ ಬ್ರ್ಯಾಂಡ್ ಆಗೇ ಕೊಡ್ಬೇಕೆ ಹೊರತು ಡಾಕ್ಟರ್ ಬರೋದು ಬ್ರ್ಯಾಂಡ್ ಔಷಧಿ, ನಾವು ಕೊಡ್ತದೋ ಬ್ರ್ಯಾಂಡ್ ಔಷಧಿ. ಆದ್ರೆ ಆನ್ಲೈನ್ ಅಲ್ಲಿ ಆತರ ಬ್ರ್ಯಾಂಡ್ ಕೊಡೋಕೆ ಸಾಧ್ಯ ಇರೋದಿಲ್ಲ. ಮತ್ತೆ ಇತ್ತೀಚಿನ ನಾವು ಎಷ್ಟೋ ಕಡೆ ನೋಡಿರ್ಬೋದು, ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರದ ಅಧಿಕಾರಿಗಳು, ಔಷಧ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ತುಂಬಾ ಕಡೆ ರೈಡ್ ಮಾಡಿದ್ದಾರೆ. ಅಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ಔಷಧಿಗಳು ಬ್ರಾಂಡೆಡ್ ಅನ್ನ ಡೂಪ್ಲಿಕೇಟ್ ಮಾಡಿ ಮಾರಾಟ ಮಾಡಿದ್ದಾರೆ. ಕೆಲವೊಂದು ಕಡೆ ನಾವು ನೋಡಿದಾಗೆ ನಮಗೆ ಪತ್ರಿಕಾ ಮುಖಾಂತರ ತಿಳಿದಿರತಕ್ಕಂಥ ವಿಷಯ ಏನಂದ್ರೆ, ಅದನ್ನ ಕೆಲವೊಂದು ಎಕ್ಸ್ಪೈರಿ ಆಗಿರ್ತಕ್ಕಂಥ ಔಷಧಿಗಳನ್ನ ಸೀಲ್ ಮಾಡ್ತಾ ಇದ್ದಾರೆ ಹೊಸದಾಗಿ. ಆ ಸೀಲ್ ಮಾಡ್ಬಿಟ್ಟು ಅದನ್ನ ಎಲ್ಲರಿಗೂ ವಿತರಣೆ ಮಾಡ್ತಾ ಇದ್ದಾರೆ. ಅದೊಂದು ದೊಡ್ಡ ಕಷ್ಟದ, ಯಾಕಂದ್ರೆ ಒಂದು ರೋಗಿ ಔಷಧಿ ತಗೊಂಡಾಗ ಅವನ ಆರೋಗ್ಯ ಕಾಪಾಡಬೇಕೇ ಹೊರತು ಅವನ್ನ ಹಾಳು ಮಾಡಕ್ಕೆ ನಾವು ಹೋಗ್ಬಾರ್ದು. ಅಂತ ನಿದರ್ಶನಗಳು ತುಂಬಾ ಇದೆ. ತುಂಬಾ ಸರಿ ನಾವು ಮೀಡಿಯಾಗಳಿಂದ ನೋಡಿದೀವಿ. ಎಷ್ಟು ಕಡೆ ರೈಡ್ ಮಾಡಿದ್ದಾರೆ, ಅದೆಲ್ಲವನ್ನೂ ನಾವು ನೋಡಿದ್ದೀವಿ. ಸರ್, ಕಂಪನಿಗಳು ನಿಮಗೆ ಕೊಡ್ತಕ್ಕಂತ ಮಾರ್ಜಿನ್ ಮತ್ತೆ ಆನ್ಲೈನ್ ನಲ್ಲಿ ಕೊಡ್ತಕ್ಕಂತ ಮಾರ್ಜಿನ್ಗಳಲ್ಲಿ ಏನಾದ್ರು ವ್ಯತ್ಯಾಸ ಇದೆಯಾ? ನಮಗೆ ಕೊಡ್ತಕ್ಕಂಥ ಮಾರ್ಜಿನ್ ಕಂಪನಿಗಳಲ್ಲಿ 16ರಿಂದ 20% ಒಳಗಡೆ ಮಾರ್ಜಿನ್ ಇರ್ತದೆ. ಯಾವ ರೀತಿ ಕೊಡ್ತಾರೆ ಅಂದ್ರೆ, ಕೆಲವೊಂದು ಅವಧಿ ಮೀರಿದ ಔಷಧಿಗಳು ಏನಿದೆ, ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೀವಿ, ಅಂತವನ್ನೆಲ್ಲ ರೀಲೇಬಲಿಂಗ್ ಮಾಡಿಬಿಟ್ಟು ಮಾರಾಟ ಮಾಡ್ತಾ ಇದ್ದಾರೆ. ಮತ್ತೆ ಇದರಿಂದ ಡೂಪ್ಲಿಕೇಟ್ ಮೆಡಿಸಿನ್ಸ್ ಅನ್ನ ಈಗ ಆಲ್ರೆಡಿ ಔಷಧ ನಿಯಂತ್ರಣ ಇಲಾಖೆ ಅಧಿಕಾರಿಗಳು ರೈಡ್ ಮಾಡಿದ್ದಾರೆ. ಅಂತ ಮೆಡಿಸಿನ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಅವುಗಳನ್ನ ಅವರು ಮಾರಾಟ ಮಾಡಿ ಲೈನ್ ಅಲ್ಲಿ ಆನ್ಲೈನ್ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನ ಜನ ಎಚ್ಚೆತ್ಕೊಂಡು ಅದ್ರ ಬಗ್ಗೆ ಗಮನ ಹರಿಸಿ ನಿಮ್ಮ ನಿಗದಿತ ಔಷಧಿಗಳಲ್ಲಿ ತಗೋಬೇಕು. ಆದ್ರೆ ನಾವೊಂದು ಹೇಳಕ್ ಇಷ್ಟಪಡ್ತೀನಿ, ಈಗ ದಿನ ಬೆಳಿಗ್ಗೆ ಆದ್ರೆ ನಮ್ಮ ಅಂಗಡಿಗಳಲ್ಲಿ ಪ್ರತಿಯೊಬ್ಬ ವ್ಯಕ್ತಿನೂ ಫೇಸ್ ಟು ಫೇಸ್ ನಾವು ನೋಡಿ ಮಾತಾಡ್ತೀವಿ. ಆದ್ರೆ ಆನ್ಲೈನ್ ಅಲ್ಲಿ ಯಾವ ವ್ಯಕ್ತಿ ಯಾರಿದ್ದಾರೆ ಅಂತ ಯಾರಿಗೂ ಇಲ್ಲೂ ಗೊತ್ತಾಗೋದಿಲ್ಲ ನಮ್ಗೆ. ಆದ್ರೆ ಫೇಸ್ ಟು ಫೇಸ್ ಇರೋದ್ರಿಂದ ಯಾವುದೇ ಒಂದು ಔಷಧಿ ಅವ್ರ ಒಂದು ವೇಳೆ ಉಳಿದೋಗಿದ್ರೆ ನಾವು ರಿಟರ್ನ್ ಬ್ಯಾಕ್ ತಗೊಳ್ತೀವಿ. ಅದೇ ವಾರ ಇರ್ಬೋದು, 15 ದಿನ, 20 ದಿನ ನಾವು ವಾಪಸ್ ತಗೊಂಡಿರ್ತೀವಿ. ಆದ್ರೆ ಆನ್ಲೈನ್ ಅಲ್ಲಿ ನಿಮ್ಗೆ 3 ದಿನ ಆದ್ಮೇಲೆ ಅದು ವಾಪಸ್ ತಗೊಳ್ಳೋದಿಲ್ಲ. ಅಂತ ತುಂಬಾ ನಿದರ್ಶನ ನಮ್ಮಲ್ಲಿ ಇದೆ. ಅಂದ್ರೆ ನಿಮ್ಮ ಪ್ರಕಾರ ಈಗ ರೋಗಿಗಳು ಪರಿಚಿತ ಇರ್ತಕ್ಕಂತಹ ಔಷಧಿಯ ಅಂಗಡಿಗಳಲ್ಲಿ ಹೋಗಿ ಔಷಧಿನ ತಗೊಳ್ಳೋದು ತುಂಬಾ ಉತ್ತಮ ಅಂತ ನಿಮ್ಮ ಸಲಹೆ? ಹೌದು, ತುಂಬಾ ಒಳ್ಳೆ ವಿಷಯ ಅದು. ಎಲ್ಲಿ ಯಾವ ವ್ಯಕ್ತಿ ನಿಮಗೆ ಪರಿಚಯಿಸ್ತಿದ್ದಾರೋ ಅವರಿಂದ ತಗೊಳ್ಳೋದು ನಿಮ್ಗೆ ಒಳ್ಳೆ ಒಂದು ವಿಚಾರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಮತ್ತು ಗ್ರಾಹಕರ ಬಾಂಧವ್ಯ ಏನಿದೆ ಅದು ತುಂಬಾ ಚೆನ್ನಾಗಿ ಬೆಳ್ಕೊಂಡಿರ್ತದೆ. ನೀವು 10 ವರ್ಷ ಹೋದ್ರೂ ಒಂದು ವ್ಯಕ್ತಿ ಬಂದು ನನ್ನ BP ಮಾತ್ರೆ ಕೊಡೋಪ್ಪ ಅಂದ್ರೆ ನಾವು ಡೈರೆಕ್ಟ್ ಆಗಿ ಕೊಡ್ತೀವಿ. ಯಾಕೆಂದ್ರೆ ಅವನಿಗೆ ಆ ಮಾತ್ರೆ ತಗೊಳ್ತಾ ಇರ್ತೇನೆ ನಮ್ಗೆ ಕನ್ಫರ್ಮ್ ಆಗಿರ್ತದೆ. ಆದ್ರೆ ಆನ್ಲೈನ್ ಅಲ್ಲಿ ಆಗಲ್ಲ, ಪ್ರತಿ ಸರಿ ನೀವು ಅಪ್ಲೋಡ್ ಮಾಡ್ಲೇಬೇಕಾಗುತ್ತೆ. ಯಂತ್ರಗಳ ಸ್ಥಾಪನೆ ಆದ್ಮೇಲೆ ನಿಮ್ಗೆ ಅದರಿಂದ ಏನು ಸಮಸ್ಯೆ ಆಗ್ಲಿಲ್ವಾ? ಇಲ್ಲ, ಅದರಿಂದ ನಮ್ಗೇನು ಸಮಸ್ಯೆ ಇಲ್ಲ. ಅದು ಸರ್ಕಾರದ ನಿರ್ದೇಶನ ಆಗಿರೋದ್ರಿಂದ ಅದ್ರ ಬಗ್ಗೆ ನಾವೇನು ಯೋಚನೆ ಮಾಡಕ್ಕಾಗಲ್ಲ. ಅದು ಸರ್ಕಾರ ಮಟ್ಟದಲ್ಲಿ ನಡೆಯೋದ್ರಿಂದ ನಾವೇನು ಅದಕ್ಕೆ ವಿರುದ್ಧವಾಗಿ ಹೇಳಕ್. ಆನ್ಲೈನ್ ಇದೇ ರೀತಿ ಮುಂದುವರೆದ್ರೆ ಸಾಮಾನ್ಯ ಮೆಡಿಕಲ್ ಸ್ಟೋರ್ ಅವರ ವ್ಯವಸ್ಥೆ ಹೇಗಿರುತ್ತೆ ಸರ್? ವ್ಯವಸ್ಥೆ ಏನಿಲ್ಲ. ಇನ್ನು ಮುಂದೊಂದ್ ದಿನ ನಾವು ಸಹ ತರಕಾರಿ ಮಾರ್ತಾ ಇದ್ದಾರೆ ರಸ್ತೆಗಳಲ್ಲಿ, ಈರುಳ್ಳಿ, ಮೆಣಸಿನಕಾಯಿ, ಬದನೆಕಾಯಿ ಆ ತರ ಕೂತ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಇನ್ ಮುಂದೊಂದ್ ದಿನ ಜ್ವರಕ್ಕೆ ಮಾತ್ರೆ, BP ಮಾತ್ರೆ, ಶುಗರ್ ಮಾತ್ರೆ, ಕೈಕಾಲು ನೋವು ಮಾತ್ರೆ ಏನ ಬೇಕಾ ತಗೊಳ್ಳಿ ಅಂತ ರಸ್ತೆಯಲ್ಲಿ ಕೂತ್ಕೊಂಡು ಓಡಾಡ್ಬೇಕಂತ ಪರಿಸ್ಥಿತಿ ಬರಬಹುದು ನಮ್ಗೆ.
ಸರ್ ತುಂಬ ಧನ್ಯವಾದಗಳು. ನಮ್ಮ ಪ್ರೇಕ್ಷಕರಿಗೆ ಮತ್ತು ಈ ಒಂದು ಔಷಧ ವ್ಯಾಪಾರಿಗಳ ಮುಷ್ಕರ ಏನಿದೆ ಮತ್ತು ಅವರ ನೋವುಗಳು ಏನಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಬಂಧುಗಳೇ, ಆನ್ಲೈನ್ ವ್ಯಾಪಾರ ಬಹಳ ಎಚ್ಚರಿಕೆಯಿಂದ ಮಾಡಿ. ಎಷ್ಟು ಹಿತವೋ ಅಷ್ಟೇ ಕಹಿಯೂ ಆಗಿರುತ್ತದೆ. ಎಚ್ಚರಿಕೆಯಿಂದ ನಾವು ಯಾವುದೇ ವ್ಯಾಪಾರ ಮಾಡಿದ್ರೂ ಬಹಳ ಎಚ್ಚರಿಕೆಯಿಂದ ಇರೋಣ. ನಮಸ್ಕಾರ ಬಂಧುಗಳೇ.